ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ನನಗೆ ನಮ್ಮ ಯತೀಂದ್ರ ಅವ್ರಿಗೆ ಮತ್ತು ಅನಿಲ್ ಚಿಕ್ಕಮಾದ್ ಅವ್ರಿಗೆ ಒಂದು ಅಭಿನಂದನೆ ಸಮಾರಂಭನ ಏರ್ಪಾಡು ಮಾಡಿದರು. ಯಾಕೆಂದರೆ ಅವರು ಕೂಡ ವಿಧಾನ ಪರಿಷತ್ ಆದಮೇಲೆ ನಾನು ಸಂಸದನಾದಮೇಲೆ ಅನಿಲ್ ಚಿಕ್ಕಮಾದ್ ಅವರು 3 ಜನ ಸೇರಿಸಿ ಭಾಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅದು ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ಅನಿಲ್ ಚಿಕ್ಕಮಾದ್ ಅವರು ಹುಟ್ಟುಹಬ್ಬದ ಅಂಗವಾಗಿ ಮಾಡೋಣ ತೀರ್ಮಾನ ಮಾಡಿದರು. ಅವರು ಆ ಸಮಯದಲ್ಲಿ ವಿದೇಶದ ಪ್ರವಾಸದಲ್ಲಿದ್ದರು. ಇವತ್ತು ಮಾಡಿದ್ದಾರೆ. ಅವರು ನಮಗೆ ಬೆಂಬಲವನ್ನು ಮತ್ತೊಂದು ಪ್ರೋತ್ಸಾಹವನ್ನು ಅಂದರೆ ಅಭಿನಂದನೆ ಅಂದರೆ ಅದೊಂದು ಜವಾಬ್ದಾರಿ ಹೆಚ್ಚಿಸುವಂಥ ಒಂದು ಕೆಲಸ. ಅದರಿಂದ ಇವತ್ತು ಅದನ್ನು ಏರ್ಪಾಡು ಮಾಡಿದ್ದಾರೆ. ಸರ್, ಇವಾಗ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಒಂದು ಅಣೆಪಟ್ಟಿಯನ್ನು ಅಂಟಿಸ್ಕೊಂಡಿದೆ. ಡ್ರೀಮ್ ಪ್ರಾಜೆಕ್ಟ್ ಏನಾದರೂ ತರ್ತೀರಾ ನೀವು? ನೋಡಿ, ನಂಜುಂಡಪ್ಪ ವರದಿಯಿಂದ ಚಾಮರಾಜನಗರ ಜಿಲ್ಲೆ ಆವಾಗಲೇ ಹಿಂದುಳಿದ ವರ್ಗದ್ದು ವಿಶೇಷವಾದ ಅನುದಾನವನ್ನು ಕೊಡಬೇಕು ಅಂತೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ನೀವು ಏನೇ ಒಂದು ಇದು ಮಾಡಿದ್ರೆ ಅದು ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಆವಾಗಲೇ ಘೋಷಣೆ ಮಾಡಿದ್ರು. ಅದರ ಅನುಗುಣವಾಗಿ ಅದು ನಡೀತಾ ಇಲ್ಲ, ಅದು ಕೊಡ್ತಾ ಇಲ್ಲ. ನಾವು ಕೂಡ ಈಗಾಗಲೇ ನಾವು ಸಿದ್ದರಾಮಯ್ಯ ಸ್ವಾಮಿ ಭೇಟಿ ಮಾಡಿ ಎಚ್ ಡಿ ಕೋಟೆಯಿಂದ ಶುರುವಾಗಿ ಕೋಟೆ, ನಂಜನಗೂಡು, ವರುಣ, ನರಸೀಪುರ, ಈ ಕಡೆ ಕೊಳ್ಳೇಗಾಲ, ಅನ್ನೂರು, ಈ ಕಡೆ ನಂಜನಗೂಡು, ಗುಂಡ್ಲುಪೇಟೆ ಗಂಟ ಸುಮಾರು ಯಾರ್ಯಾರು ವ್ಯವಸಾಯ ಮಾಡದೆ ಬರಡು ಭೂಮಿ ಆಗಿದೆಯಲ್ಲ ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಸಿದ್ದೀನಿ. ಸುಮಾರು 3,000 ಕೋಟಿ ಒಂದು ಮೊತ್ತ. ಅದನ್ನು ಪ್ರತಿ ವರ್ಷ ಒಂದೇ ಸಲ ಕೊಡೋಕ್ಕಾಗೋದಿಲ್ಲ. ಪ್ರತಿ ವರ್ಷವೂ 1,000 ಕೋಟಿನ ಬಿಡುಗಡೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದೊಂದಾದರೆ ಅಲ್ಲಿನ ಭಾಗದ ರೈತರಿಗೆ ನೀರಾವರಿಯಲ್ಲಿ ಯಾಕಂದರೆ ಎಷ್ಟೊಂದು ಈ ಒಳಗಡೆ ಹೋಗುವಂಥದ್ದು ಈ ನಾಲೆಗಳೇನಾಗಿದೆ ಎಲ್ಲ ದುರಸ್ತಿ ಮಾಡ್ದೇನೆ, ಅದಕ್ಕೆ ನೀರು ಹೋಗ್ದೇನೆ ಎಲ್ಲ ಒಂಥರ ಪಾಳು ಬಿದ್ದಂಗೆ ಆಗಿದೆ. ಇದೊಂದು ಮಾಡಿದ್ರೆ ನಮ್ಮ ಆ ಭಾಗದ ರೈತರಿಗೆ ನೆನೆಸ್ಕೋತಾರೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಮ್ಮನ್ನಾಗಲಿ ಅದೊಂದು DPR ಸಿದ್ಧ ಮಾಡಿಸಿದ್ದೀನಿ. ಇಂಜಿನಿಯರ್ಸ್ ಕಳಿಸಿ ಎಲ್ಲ ಎಕ್ಸ್ಪರ್ಟ್ ಕಳಿಸಿ 3,000 ಕೋಟಿ ಅದೊಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಅತಿ ಹೆಚ್ಚು ಮತ ಪ್ರಮಾಣ ನಿಮಗೆ ಬೆಂಬಲ ಸೂಚಿಸಿದರೆ ಕೋಟೆ ಅಭಿವೃದ್ಧಿ ಯಾವ ರೀತಿ ಕ್ರಮಗಳು ಕೈಗೊಳ್ತೀರಿ? ನೋಡಿ, ನಮ್ಮ ಅನಿಲ್ ಚಿಕ್ಕಮಾದ್ ಅವರ ಒಂದು ಶ್ರಮ, ಅವರು ಕೂಡ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದಂಥದ್ದು. ಸತತವಾಗಿ ಕೋಟೆಯಲ್ಲಿ 2 ಬಾರಿ ಅಂದರೆ ಕಂಟಿನ್ಯೂಸ್ ಆಗಿ ಗೆದ್ದಂಥದ್ದು ಯಾರೂ ಇಲ್ಲ. ನಮ್ಮ ಸಹೋದರಂದು ಅನಿಲ್ ಚಿಕ್ಕಮಾದ್ ಅವರು ಅಲ್ಲಿ ಜಯಗಳಿಸಿ ಜನರ ನಾಡಿ ಮಿಡಿತವನ್ನು ಅಂದರೆ ಅವ್ರಿಗೆ ಬೇಕಾಗುವಂಥ ಅಭಿವೃದ್ಧಿಗಳನ್ನ ಅವರ ಸ್ಪಂದಿಸುವಂಥ ರೀತಿಗೆ ಜನರು ನನ್ನೂ ಕೂಡ ಅವರೇ ಎಲ್ಲ ಚುನಾವಣೆ ಪ್ರಚಾರ ಕೈಗೊಂಡಂಥದ್ದು. ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಜನಗಳು ಸ್ಪಂದಿಸೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನನ್ನ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದೆ ಅದೇ ಅಲ್ಲಿ ನಮಗೆ ಮುಖ್ಯವಾಗಿ ಆಡಿಗಳಿವೆ, ಆಡಿಗಳದ್ದು ಪ್ರಾಬ್ಲಮ್ ಇದೆ. ಈಗ ಮೊನ್ನೆ ಒಂದು ತಮ್ಮ ಮಾಧ್ಯಮಗಳಲ್ಲಿ ನೋಡಿದೆ, ನಿಂತಿರೋ ನೀರನ್ನೇ ಕುಡಿಯುವಂಥ ಪರಿಸ್ಥಿತಿಗಳು, ಹಲವಾರು ಆಡಿಗಳು ಪ್ರಾಣಿಗಳು ಬಂದು ಅಲ್ಲಿ ನೀರನ್ನೇ ಉಪಯೋಗಿಸುವಂಥ ಪರಿಸ್ಥಿತಿ ಇತ್ತು. ಅದನ್ನು ಮೇಯ್ನಾಗಿ ನಮಗೆ ಆಡಿಗಳು ಮತ್ತು ಪ್ರಾಣಿಗಳು ಮತ್ತು ಮಾನವನ ಸಂಘರ್ಷಗಳು ಆಗಾಗ ನಡೀತಾ ಇರೋಂಥದ್ದು. ಅದನ್ನು ತಡೆಗಟ್ಟಿನಲ್ಲಿ ನಮ್ಮ MLA ಕೂತಿ, ಯಾಕಂದ್ರೆ ಕೇಂದ್ರದಲ್ಲಿ ಟ್ರೈಬ್ಸ್ಗೆ ವಿಶೇಷ ಅನುದಾನ ಇದೆ, ಅದು ಯಾರೂ ಕೂಡ ತರೋಂಥ ಪ್ರಯತ್ನ ಮಾಡಿಲ್ಲ. ನಾನು ಈ ಸಲ ಮಾರ್ಚ್ 10ರಿಂದ ಬಜೆಟ್ ನಡೀತದೆ, ಆಗ ಸಂಬಂಧಪಟ್ಟ ಸಚಿವರನ್ನ ಭೇಟಿಯಾಗಿ ಹೆಚ್ಚು ರೀತಿಯ ಅನುದಾನವನ್ನು ತರೋಕ್ಕೆ ಪ್ರಯತ್ನ ಪಡ್ತೀವಿ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ, ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅದು ಹೋದ ವರ್ಷದಿಂದನೂ ನಡೀತಿದೆ, ಬಟ್ ಬದಲಾವಣೆ ಆಯಿತಾ? ಬಟ್ ಈಗಾಗಲೇ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬದಲಾಗೋದಿಲ್ಲ ಅಂತ. ಸಿದ್ದರಾಮಯ್ಯ ಅವ್ರ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ, ಅದು ಯಾವಾಗ ಪ್ರತಿಪಕ್ಷಗಳು ದೊಡ್ಡ ಆರೋಪ ಮಾಡಿ ಅದಕ್ಕೋಸ್ಕರ ಪಾದಯಾತ್ರೆ ಎಲ್ಲ ಮಾಡಿದಾಗಲೂ ಕೂಡ ಹೈಕಮಾಂಡು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಹಿಂದೆ ನಿಂತಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಈಗಲೆಲ್ಲೂ ಇಲ್ಲ. ಎರಡು ಬಣ ಆಗಿದೆ ಅನ್ಸುತ್ತೆ. ಆ ಥರದ್ದು ಎಲ್ಲೂ ಇಲ್ಲ, ಆ ಥರದ್ದು ಇನ್ನೂ 2 ಬಣ ಆಗಿಲ್ಲ, ಎಲ್ಲೂ 2 ಬಣ ಆಗಿಲ್ಲ. ಸಹಜವಾಗಿ ಕೆಲವು ಪಕ್ಷಗಳು ಒಂದು ರಾಜಕೀಯ ಪಕ್ಷ ಅಂದಮೇಲೆ ಒಂದಷ್ಟು ಚರ್ಚೆ ಅದು ಇದು ನಡೆಯುತ್ತೆ. ಬಟ್ ಬಣ ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾರೆ. ಒಂದು ಗ್ಯಾರಂಟಿ ಪ್ರೋಗ್ರಾಮ್ಗಳಂತಂದರೆ ಕೆಲವು ತಿಂಗಳು ವಿಳಂಬ ಆಗುತ್ತೆ. ಬಟ್ ಆದರೆ ಇಷ್ಟು ತಿಂಗಳು ವಿಳಂಬ ಆಗಿದ್ದು ಅಷ್ಟು ತಿಂಗಳದ್ದು ಸೇರಿಸಿ ಒಟ್ಟಿಗೆ ಹಾಕ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಗಲೇ ಹೇಳ್ತಾರೆ. ಸೊ ಯಾವುದೇ ಒಂದು ತಿಂಗಳದ್ದು ಕೂಡ ಹಣ ಗೃಹಲಕ್ಷ್ಮಿದು ತಪ್ಪೋದಿಲ್ಲ. ಸರ್, ಸಿದ್ದರಾಮಯ್ಯನವರ ಆರೋಗ್ಯ ಹೇಗಿದೆ ಅಂತ? ಸಿದ್ದರಾಮಯ್ಯವ್ರ ಆರೋಗ್ಯ ಚೆನ್ನಾಗಿದೆ. ಅವರಿಗೆ ಮಂಡಿಗೆ ಏಟಾಗಿದೆ, ಗಾಯ ಬಿದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೇನು ಚಿಕಿತ್ಸೆ ಕೂಡ ಏನೂ ಇಲ್ಲ, ತಾನಾಗೆ ಹೀಲ್ ಆಗುವಂಥದ್ದು, ತಾನಾಗೆ ಗುಣಮುಖ ಆಗುತ್ತೆ. ಆದರೆ ಅದಕ್ಕೆ ರೆಸ್ಟ್ ತೊಗೋಬೇಕು, ಮಂಡಿಗೆ ಭಾರ ಬೀಳಬಾರ್ದು ಅಂತೇಳಿ ಡಾಕ್ಟರ್ ಸಲಹೆ ಕೊಟ್ಟಿರೋದ್ರಿಂದ ಅವರು ನಡೆಯೋಕ್ಕಾದರೂ ಕೂಡ ನಡೀತಿಲ್ಲ ಅಷ್ಟೇ. ಆದರೂ ಕೂಡ ಬಜೆಟ್ ಮೀಟಿಂಗ್ಗಳಾಗಲಿ ಅಥವಾ ಬೇರೆ ತಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀನಿ ನಾನು, ಅವ್ರ ಮನೇಲೇ ಇರೋದು. ಸ್ಥಳೀಯ ಚುನಾವಣೆಗಳ ಹತ್ರ ಬರ್ತದೆ, ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀರಿ? ಈಗ ಕೋರ್ಟ್
ಮೇನಲ್ಲಿ ಅಥವಾ ಮೇನಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದೆ. ನಾವು ಸ್ಥಳೀಯ ಚುನಾವಣೆಗಳಿಗೆ ಸಂಪೂರ್ಣವಾಗಿ ನಾವು ತಯಾರಿ ಆಗಿದ್ದೀವಿ. ಯಾಕೆ ಅಂತಂತಂದರೆ ನಾವು ಮಾಡಿರುವಂಥ ಕೆಲಸಗಳು, ನಾವು ಕೊಟ್ಟಿರೋಂಥ ಒಳ್ಳೆಯ ಆಡಳಿತ, ಅದೇ ನಮಗೆ ಟ್ರಂಪ್ ಕಾರ್ಡು. ಸೊ ಹಾಗಾಗಿ ನಾವು ಈಗಾಗಲೇ ತಯಾರಾಗಿದ್ದೀವಿ. ಸರ್, ಮೈಸೂರಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಮಾಡಬೇಕಂತ ಒತ್ತಾಯ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವ ಮಹದೇವ್ ಅವರು ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ನಮ್ಮ ಮೈಸೂರು ನಗರದ ಎಲ್ಲ ನಾಗರಿಕರಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿದ್ದವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಕೂಡ ನಡೆಸಿದರು. ಅವರೆಲ್ಲ ಅಭಿಪ್ರಾಯಗಳ ಸಂಗ್ರಹ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ನಿರ್ಣಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಬಿಟ್ಟಿದ್ದು, ಅವ್ರು ಏನು ಮಾಡ್ತಾರೆ ನೋಡಿ. ಓಕೆ ಸರ್. ಓಕೆ.